ನಮಸ್ತೆ ಫ್ರೆಂಡ್ಸ್, ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಇವತ್ತು ಮಸೊಪ್ಪು ಮತ್ತು ಬಸ್ಸಾರಿನ ಸೊಪ್ಪಲ್ಲಿ ಸೊಪ್ಪು ತಗೊಂಬಂದಿದೆ. ಇವತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಮಿಕ್ಸು ಬಸ್ಸಾರು ಮಾಡೋಕ್ಕೆ ನೋಡಿ ಎಲ್ಲ ಸೋಸಿ ಇಕ್ತಾಯಿದ್ದಾರೆ. ಅದ್ರ ಜೊತೆಗೆ ಹಸೆ ಕಾಳಿನ ಸಾಂಬಾರು ಸಖತ್ತಾಗಿರ್ತದೆ ಫ್ರೆಂಡ್ಸ್. ಬಸ್ಸಾರು ಉಪ್ಸಾರು ಮುದ್ದೆ ಅಂದರೆ ಹೆಂಗಿರ್ತದೆ ಗೊತ್ತಾ ನೋಡಿ. ಸೊಪ್ಪೊಳ್ಳೆ ಚೆನ್ನಾಗಿತ್ತು. ಕಿತ್ತಿ ಮಾರೋರ ಹತ್ರ ತಗೊಬಂದಿತ್ತಿದ್ದು, ರೈತರ ಹತ್ರ. ನೋಡಿ ಇವತ್ತು ನಮ್ಮ ಮನೆಯ ಅಲ್ಲಿ ಸಾಯಂಕಾಲದ ಊಟ ಬಸ್ಸಾರಿಗೆ ಕಾಂಬಿನೇಷನ್ ಹಸೆ ಕಾಳು ಹೆಂಗಿರ್ತದೆ ನೋಡಿ ಫ್ರೆಂಡ್ಸ್. ಎಲ್ಲ ಅವರೆಕಾಳಲ್ಲಿ ಸಿಕ್ಕಾಪಟ್ಟೆ ಹುಳ ಇತ್ತು. ಅವಾಗ ತಾನೇ ಕಿತ್ತಿ ಮಾರ್ತಾಯಿದ್ರು. ತಗೊಂಬಂದೆ. 50 ರೂಪಾಯಿ 1.5 kg ಅವರೆಕಾಯಿ ಚೆನ್ನಾಗಿದ್ದವು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡೋಣ. ಈಗ ನೋಡಿ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಹೆಂಗಿದೆ ಗೊತ್ತಾ, ಬನ್ನಿ ತಿನ್ನೋಣ. ನೋಡಿ ಫ್ರೆಂಡ್ಸ್, ಬಸ್ಸಾರು ಮುದ್ದೆ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಸಾಂಬಾರು ಮಾತ್ರ ಇದು ಮುಂದೆ ಯಾವ ಚಿಕನ್ ಸಾರು ನಿಲ್ಲು ಫ್ರೆಂಡ್ಸ್, ಆ ಥರ ಇತ್ತು ಬಸ್ಸಾರು ಮುದ್ದೆ. ಚೆನ್ನಾಗಿತ್ತು ನೋಡಿ. ಈ ರೀತಿ ಇದೆ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ. ಕಾಳು ಎಲ್ಲ ಹಾಕಿ ಮಾಡಿದ್ರೆ ಮುದ್ದೆ ಹೆಂಗಿರುತ್ತೆ ಗೊತ್ತಾ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನಾವು ಇವಾಗ ಊಟ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಬಸ್ಸಾರು ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಮನೆಯಲ್ಲೇ ಮಾಡಿದರು. ಸೂಪರಾಗಿತ್ತು. ಬಸ್ಸಾರಿಗೂ ಆ ಸೊಪ್ಪಿನ ಪಲ್ಯಕ್ಕೂ ಕಾಳೆಲ್ಲ ಹಾಕಿ ಮಾಡಿದರು. ಸಕ್ಕತ್ತಾಗಿತ್ತು. ನೋಡಿ ಫ್ರೆಂಡ್ಸ್, ಇವತ್ತಿನ ನಮ್ಮ ಮನೆಯ ಊಟ ನಿಮಗೆಲ್ಲ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಬನ್ನಿ ಎಲ್ಲರೂ ಊಟ ಮಾಡೋಣ. ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮುದ್ದೆ ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಹಾಕಿ ಫ್ರೆಂಡ್ಸ್. ಎಲ್ಲ ತೋರಿಸಿದ್ದೀನಿ ನಿಮಗೆ. ವಿಡಿಯೋ ಯಾವ ರೀತಿ ಬರ್ತಾಯಿದೆ ಏನು ಎತ್ತ ಅಂತೇಳಿ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ.